ಇವರೆಲ್ಲ ಆ ಖತರ್ನಾಕ್ ಗ್ಯಾಂಗ್ನ ಖತರ್ನಾಕ್ ಮೆಂಬರ್ಸ್ ಈಗ ನಮ್ಮ ವಶದಲ್ಲಿದ್ದಾರೆ. ಅದು ಹೇಗೆ ಇವರನ್ನ ಹಿಡಿದ್ವಿ ಅನ್ನುವಂಥದ್ದೇ ಕುತೂಹಲಕಾರಿ ಸ್ಟೋರಿ. ಪ್ರತಿದಿನ ನೂರಾರು ಮಂದಿಗೆ ಮೋಸ, ಪರಿಹಾರ ನಾಸ್ತಿ, ಕಳೆದುಕೊಳ್ತಾರೆ ಆಸ್ತಿ. ಎಸ್, ಈ ಖತರ್ನಾಕ್ ಗ್ಯಾಂಗ್ನ ವಂಚನೆಗೆ ಪ್ರತಿದಿನ ನೂರಾರು ಮಂದಿ ಬಲಿಯಾಗ್ತಾನೆ ಇದ್ದಾರೆ. ಇವರ ನಕಲಿ ಆಯುರ್ವೇದಿಕ್ ಸೆಂಟರ್ಗಳು ಎಲ್ಲೆಂದರಲ್ಲಿ ತಲೆ ಎತ್ತುತ್ತವೆ. ಇವರಿಗೆ ಅಪಾಯದ ಸೂಚನೆ ಬಂದ ತಕ್ಷಣ ಈ ಸೆಂಟರ್ಗಳು ರಾತ್ರೋರಾತ್ರಿ ಕಣ್ಮರೆಯಾಗ್ತವೆ. ದುರಂತ ಅಂದ್ರೆ ಇವರಿಂದ ಮೋಸ ಹೋದ ಯಾರೂ ಕೂಡ ಇವರ ವಿರುದ್ಧ ದೂರು ಕೊಡುವ ಧೈರ್ಯ ತೋರಿಸಲ್ಲ. ಪೊಲೀಸರು ಕೂಡ ಇವರನ್ನ ಗಂಭೀರವಾಗಿ ಪರಿಗಣಿಸ್ತಿಲ್ಲ. ಹಾಗಾಗಿ ಇವರ ಆಟಾಟೋಪಗಳು ಎಗ್ಗಿಲ್ಲದೆ ನಡೀತಿವೆ. ಇದಕ್ಕೆ ಬ್ರೇಕ್ ಹಾಕಲು ಕವರ್ ಸ್ಟೋರಿ ತಂಡ ಹಾಗೂ ಕರ್ನಾಟಕ ರಕ್ಷಣಾ ಸೇನೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿತು. ಮೊದಲು ನಾವು ವಿಲ್ಸನ್ ಗಾರ್ಡನ್ನ ಪಂಚವಟಿ ಆಯುರ್ವೇದಿಕ್ ಸೆಂಟರ್ಗೆ ಭೇಟಿ ಕೊಟ್ವಿ. ಆದ್ರೆ ಆ ಸೆಂಟರ್ ಇದೇ ರೀತಿ ಯಾರಿಗೋ ಮೋಸ ಮಾಡಿ ಬೀಗ ಹಾಕೊಂಡು ಜಾಗ ಖಾಲಿ ಮಾಡಿತ್ತು. ಮುಂದೆ ನಾವು ಔಷಧಿ ಬೇಕು ಅಂತ ನಾಟಕ ಆಡಿ ಖತರ್ನಾಕ್ ಗ್ಯಾಂಗ್ನ ಸದಸ್ಯನನ್ನ ಟ್ರ್ಯಾಪ್ ಮಾಡಿದ್ವಿ. ಆತ ಮೆಜೆಸ್ಟಿಕ್ನ ಕಪಾಲಿ ಥಿಯೇಟರ್ ಬಳಿ ಇರೋ ಧನ್ವಂತರಿ ಆಯುರ್ವೇದಿಕ್ ಸೆಂಟರ್ಗೆ ಕರ್ಕೊಂಡು ಹೋದ. ಅಲ್ಲಿ ನಾವು ಒಂದಿಷ್ಟು ಗ್ಯಾಂಗ್ ಸದಸ್ಯರನ್ನ ಲಾಕ್ ಮಾಡಿ ಮಾಹಿತಿ ಸಂಗ್ರಹಿಸಿದ್ವಿ. ಇವರು ಕಸ್ಟಮರ್ಗಳಿಗೆ ಇಟ್ಕೊಳ್ತಾರೆ, ಬೇರೆ ತಾವು ಹೇಳಿದಲ್ಲ ಅಲ್ಲಿ ಮಾಡಿದ್ರು ಇಲ್ಲಿ ಮಾಡಿದ್ರು ಅಂತ ಹೇಳಿಬಿಟ್ಟು ಆ ಥರ ಅಂಗಡಿಗಳು 1 ತಿಂಗಳು 15 ದಿನ 20 ದಿನ ಇಡ್ತಾರೆ, ಪುನಃ ಬೇರೆ ಕಡೆ ಹಾಕ್ತಾರೆ. ಬೇರೆ ಕಡೆ ಹಾಕಿಬಿಟ್ಟು ಪುನಃ ಜನಗಳಿಗೆ ಇದೇ ಥರ ಮಾಡ್ತಾಯಿದ್ದಾರೆ ಅವರು. ಯಾವ ಥರ? ಅದೇ ಇವಾಗ ಆಗಿದೆಯಲ್ಲ, ತಮಗಾಗಿದೆ. ಆಗ ನಿಮಗೆ ಈ ಥರ ಮೆಡಿಸನ್ನು ಬೇಕು ಅಂತ ಹೇಳಿಬಿಟ್ಟು ಕೊಡಿಸೋದು ಮಾಡೋದು, ಮತ್ತು ಕೊಡಿಸ್ಬಿಟ್ಟು ವಾಸಿ ಆಗೋದಿಲ್ಲ, ಮಾಡೋದಿಲ್ಲ, ಬೇರೆ ಇನ್ನೂ ಒಂದು ಸಲ ಹಾಕೋದು, ಬೇರೆಯವ್ರ ಹತ್ರ ಹಾಕ್ಸೋದು, ಈ ಥರ ಮಾಡ್ತಾನೆ ಇದ್ದಾರೆ ಅವರು. ಆಶ್ರಮ ಇಲ್ಲಿ ಮುಂದೆ ಅಲ್ಲೊಂದು ದೊಡ್ಡ ಮೆಡಿಕಲ್ ಶಾಪ್ ಇದೆಯಾ? ಮೆಡಿಕಲ್ ಆಯುರ್ವೇದಿಕ್. ಇವರು ಜಾಸ್ತಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾರಾ? 90% ಅಲ್ಲಿ ಕೂತ್ಕೊಳ್ಳೋ. ಇವರು ಮಾಲೀಕರು ಒಬ್ರು ಇದ್ದಾರಾ? ಇವ್ರ ಹಿಂದೆ ನಡೆಸುವಂತವ್ರು ಒಬ್ರು ಇದ್ದಾರಾ? ಇದ್ದಾರೆ. ಏನು ಅವ್ರ ಹೆಸರೇನು? ಅವ್ರ ಹೆಸರು ಬಾಗಲಕೋಟೆ. ಬಾಗಲಕೋಟೆ. ತಾವು ನೋಡಿದ್ದೀರಾ? ನಾನು ಗುರ್ತಿಡಿಬೋದು, ಎಲ್ಲಿದ್ದಾನೆ ಗೊತ್ತಿಲ್ಲ. ಯಾರು ಕೊಡೋದು? 10% ಕೊಡ್ತಾರಾ? 10% ಅಂತೂ ಕೊಡ್ತಾರೆ. 10%. ಏನೇನು ಭಸ್ಮಗಳಿದೆ ಇಲ್ಲಿ? ಕಸ್ತೂರಿ ಎಣ್ಣೆ. ಆಮೇಲೆ ಎಣ್ಣೆಯಲ್ಲಿ ಮಿಕ್ಸ್ ಮಾಡೋವಂಥದ್ದು ಇದೆಯಾ? ಒಂದು 6 ತಿಂಗಳು ಆಗಿತ್ತು ಮೈ ಮರೆಯಲತ್ತಿ ಹಿಂಗೆ ಮಾಡ್ತೀರಾ? ಇದೇ ಒಂದು ಎಣ್ಣೆ ಅದು ತರೋದೈತಿ ಮಾಡೋದೈತಿ ಇಷ್ಟ, ಮತ್ತೇನಿಲ್ಲ. ಇದೇ ಗ್ಯಾಂಗ್ನ ಸದಸ್ಯರು ಕೊಟ್ಟ ಮಾಹಿತಿಯ ಮೇರೆಗೆ ಮೆಜೆಸ್ಟಿಕ್ನಲ್ಲಿರೋ ಕೆಂಚಾಂಬಾ ಲಾಡ್ಜ್ ಬಳಿ ಇರೋ ಕೃಷ್ಣ ಆಯುರ್ವೇದಿಕ್ ಸೆಂಟರ್ಗೆ ಹೋದ್ವಿ. ಅಲ್ಲೂ ಒಂದಿಷ್ಟು ಆರೋಪಿಗಳು ನಮ್ಮ ಬಲೆಗೆ ಬಿದ್ರು. ಮೆಜೆಸ್ಟಿಕ್ ಅಲ್ಲಿದೆ. ಈ ಆಫೀಸಲ್ಲಿ ನೋಡೋಕೆ ಅತ್ಯಂತ ಸುಂದರವಾಗಿದೆ. ಎಲ್ಲೇ ನೋಡಿದ್ರೂ ಕೂಡ ನಿಮಗೆ ಮೆಡಿಸಿನ್ಗಳು ಕಾಣಸಿಗ್ತವೆ, ಆಯುರ್ವೇದಿಕ್ ಮೆಡಿಸಿನ್ಗಳು. ಅಣ್ಣ ನಿಂತ್ಕೊಳ್ಳಿ, ಅಣ್ಣ ನಿಂತ್ಕೊಳ್ಳಿ. ನೋಡಿ, ಇವರೇ ಹೇಳೋ ಪ್ರಕಾರ 10 ವರ್ಷದಿಂದ ಇಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ. ನೀವಲ್ರಿ ಈ ಅಂಗಡಿ ಹೇಳಿದ್ದು? 10 ವರ್ಷ ತಾನೆ. ನಿನ್ನೆ ಕೊಟ್ಟಿದ್ದ 13,000 ಈ ಸುರಕ್ಷಾ ಇದ್ರಲ್ಲಿ 13,000 ರೂಪಾಯಿ ತಗೊಂಡು ನನಗೆ ಔಷಧಿ ಕೊಟ್ಟಿದ್ದಾರೆ. ಇಲ್ಲೆಲ್ಲ ನಡೆಯಲ್ಲ, ಗೊತ್ತಾಯ್ತಾ? ಎಲ್ಲ ಭಸ್ಮ ಮಾಡ್ಬಿಡ್ತೀನಿ. ನನಗೆ ಹಿಂಗ್ ಗೊತ್ತಾದ್ಮೇಲೆ ಅಲ್ಲಿ ಆಗಿದೆ. ಈ ರೀತಿ ಅನೇಕರಿಗೆ ಮೋಸ ಮಾಡ್ತಾರೆ. ಇವ್ರು ಯಾವ ರೀತಿ ಭಸ್ಮ ಕೊಡ್ತಾರೆ, ಯಾವ ರೀತಿ ವ್ಯವಹಾರ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ. ಒಂದು ಆಯುರ್ವೇದಿಕ್ ಅಂಗಡಿಯಲ್ಲಿ ಈ ರೀತಿ ಚಿನ್ನವನ್ನು ತೂಕ ಮಾಡುವಂಥ ರೀತಿಯಲ್ಲಿ ತಕ್ಕಡಿಗಳನ್ನು ಇಟ್ಟಿರ್ತಾರೆ ಇವರು. ಈ ತಕ್ಕಡಿಯಲ್ಲಿ ಚೂರ್ಣವನ್ನ 1 ಗ್ರಾಮ್ ಪ್ರಕಾರ ಕೊಡ್ತಾರೆ. ಮೊದಲು 100 ರೂಪಾಯಿಂದ ಪ್ರಾರಂಭ ಆಗುತ್ತೆ ಇವರ ಚೂರ್ಣ. 100 ರೂಪಾಯಿಂದ 1,000 ಹೋಗುತ್ತೆ, 1,000ರಿಂದ 10,000 ಹೋಗುತ್ತೆ, 10,000ದಿಂದ 80,000ದವರೆಗೆ 1 ಗ್ರಾಮನ್ನು ಕೊಡ್ತಾರೆ. ಸ್ವರ್ಣ ಚೂರ್ಣ ಅಂತ ಹೇಳ್ತಾರೆ. ಅದಕ್ಕೆ 1 ಗ್ರಾಮಿಗೆ 80,000 ರೂಪಾಯಿ ಬೆಲೆ ಹಾಕ್ತಾರೆ. ಆ ಮೂಲಕ ನೊಂದವರನ್ನ ಲೂಟಿ ಮಾಡುವಂಥ ಕೆಲಸ ಮಾಡ್ತಾರೆ. ಇದು ಮೇನ್ ಆಫೀಸ್. ಅಂದರೆ ಈ ರೀತಿಯ ಸಾಕಷ್ಟು ಬೆಂಗಳೂರು ಮತ್ತು ರಾಜ್ಯಾದ್ಯಂತ ಸಾಕಷ್ಟು ಶಾಖೆಗಳನ್ನು ಹೊಂದಿದ್ದಾರೆ. ಮೋಸ ಮಾಡ್ತಾನೆ ಇದ್ದಾರೆ ಇವರು.
ನನಗೆ ಸ್ವರ್ಣಬಸ ಮತ್ತು ಹೀರಾಬಸ ನನಗೆ ಹೆಲ್ತ್ ಇದಾಗಿದೆ, ಅದಕ್ಕೆ ನನಗೆ ಡಯಾಬಿಟಿಸ್ ಎಲ್ಲ ಕಡಿಮೆ ಆಗುತ್ತೆ, ನಾನು 5 ಡೇಸಲ್ಲಿ ಇದು ಕ್ಲಿಯರ್ ಮಾಡ್ತೀನಿ ಅಂತ ಕರ್ಕೊಂಡ್ಬಂದಿದ್ದೆ. ಇಲ್ಲಿ ಬನ್ನಿ, ಇಲ್ಲೇ ಟೆಸ್ಟ್ ಮಾಡಿ ಎಲ್ಲ ನೋಡಿಬಿಟ್ಟು ಇದು ಮಾಡ್ತೀನಿ ಅಂತ ಕರ್ಕೊಂಡ್ಬಂದಿದ್ದೆ. ಗ್ರಾಮ್ಗೆ 4,000 ರೂಪಾಯಿ ಅಂತ. ಅಲ್ಲ ಅಲ್ಸೂರಲ್ಲಿ ಅವರು ಟೆಂಟ್ ಹಾಕ್ಕೊಂಡಿದ್ದಾರೆ, ಅಲ್ಲಿಂದ ಕರ್ಕೊಂಬಂದಿದ್ದು ನನ್ನ. ಸೊ ಅಲ್ಲಿ ಅದನ್ನು ತೋರಿಸ್ತೀನಿ, ಅಲ್ಲಿಂದ ಹಾಕಿ ಪೊಲೀಸ್ ಇದಕ್ಕೆ ಮಾಡಿಬಿಟ್ಟು ಅವ್ರನ್ನ ಅಲ್ಲಿ ಜಾಗ ಎಲ್ಲ ಬೆಂಕಿ ಹಚ್ತೀನಿ ನಾನು ನಮಗೇನೋ ಒಳ್ಳೆಯದಾಗುತ್ತೆ. ನನಗೆ ಡಯಾಬಿಟೀಸ್ ಇತ್ತು, ಮೈಯೆಲ್ಲ ಇದಾಗ್ತಾಯಿತ್ತು, ಯೂರಿನ್ ಪಾಸ್ ಆಗ್ತಾಯಿತ್ತು, ಅದಕ್ಕೆಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ, 1 ವೀಕಲ್ಲಿ ಮಾಡ್ತೀನಿ ಅಂದರೆ ನೋಡಪ್ಪ ಹಂಗೆಲ್ಲ ಕೊಡೋಲ್ಲ ನಡಿ ಅಂದರೆ ಇಲ್ಲಿ ಕರ್ಕೊಂಬಂದ. ಈ ಎಲ್ಲ ಆರೋಪಿಗಳನ್ನ ಉಪ್ಪಾರ್ಪೇಟೆ ಪೊಲೀಸರ ವಶಕ್ಕೆ ಕೊಟ್ಟು ನಕಲಿ ಪರವಾನಗಿ ಇಲ್ಲದ ಆಯುರ್ವೇದಿಕ್ ಸೆಂಟರ್ಗೆ ಬೀಗ ಹಾಕಿಸಿದ್ವಿ. ಇಲ್ಲಿಂದ ನಾವು ನೇರವಾಗಿ ತಿಲಕ್ ನಗರದಲ್ಲಿರೋ ಸುರಕ್ಷಾ ಆಯುರ್ವೇದಿಕ್ ಸೆಂಟರ್ಗೆ ಹೋದ್ವಿ. ಅಲ್ಲಿಯೂ ಈ ಗ್ಯಾಂಗ್ ಭರ್ಜರಿಯಾಗಿ ಮೋಸ ಮಾಡ್ತಿತ್ತು. ಅಲ್ಲಿನ ಆರೋಪಿಗಳನ್ನ ತಿಲಕ್ ನಗರ ಪೊಲೀಸರಿಗೆ ಒಪ್ಪಿಸಿದ್ವಿ. ಈ ಖತರ್ನಾಕ್ ಗ್ಯಾಂಗ್ನ ಒಂದಿಷ್ಟು ಸದಸ್ಯರನ್ನ ನಾವು ಜೈಲ್ ಸೇರಿಸಿದ್ವಿ. ಆದ್ರೆ ಇವರ ಜಾಲ ವಿಶಾಲವಾಗಿದೆ. ನಮ್ಮ ಜನ ಇವರ ಬಗ್ಗೆ ಸದಾ ಎಚ್ಚರದಿಂದಿರಬೇಕು. ಇಂತಹ ಖದೀಮರು ಸಿಕ್ಕ ತಕ್ಷಣ ಪೊಲೀಸರಿಗೆ ಮಾಹಿತಿ ಕೊಡಬೇಕು. ಈ ಮುಖಗಳನ್ನ ಸರಿಯಾಗಿ ನೋಡ್ಕೊಳ್ಳಿ. ಈ ಅಮಾಯಕ ಮುಖಗಳೇ ನಿಮ್ಗೆ ಮೋಸ ಮಾಡೋದು. ಬರೀ ಮೋಸ ಅಲ್ಲ, ಲಕ್ಷಾಂತರ ರೂಪಾಯಿ ಕಸಿದುಕೊಂಡು ನಿಮ್ಮ ನೆಮ್ಮದಿಗೂ ಕಲ್ಲು ಹಾಕೋದು. ಇದು ಕೆಲವು ಸ್ಯಾಂಪಲ್ಗಳಷ್ಟೇ. ಇಂಥ ಸಾಕಷ್ಟು ಸ್ಯಾಂಪಲ್ಗಳು, ಮೋಸದ ಕೇಂದ್ರಗಳು ನಮ್ಮ ರಾಜ್ಯಾದ್ಯಂತ ಹರಡಿವೆ. ಇವುಗಳಿಗೆ ಫುಲ್ ಸ್ಟಾಪ್ ಹಾಕುವ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಲೇಬೇಕಾಗಿದೆ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೇನಾದ್ರೂ ಸಮಸ್ಯೆ, ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.